Out of the 26 letters of the English alphabet, 6 letters have a double characters each. 6 letters are C, G, S, U, Y, and W. The letter of C has two sounds, one hard and another one is soft sound. ಓಕೆ, ಹಾರ್ಡ್ ಸೌಂಡಲ್ಲಿ ನಮಗೆ ಸಿನ ಒಂದು ಸೌಂಡ್ ಏನಾಗುತ್ತೆ, ಕೆ ಆಗುತ್ತೆ. ಅದೇ ಸಾಫ್ಟಲ್ಲಿ ಸಿನ ಸೌಂಡ್ ಏನಾಗುತ್ತೆ, ಎಸ್ ಆಗುತ್ತೆ. ಅದನ್ನು ನಾವು ಎಕ್ಸಾಂಪಲ್ ಮೂಲಕ ನೋಡೋದಾದರೆ ಹಾರ್ಡ್ ಸೌಂಡ್ ಕೆ ಬರುತ್ತಲ್ವಾ, ಕ ಆಗುತ್ತೆ. ಕಾರ್, ಕ್ಲಾಕ್, ಕೇಜ್, ಕ್ಯಾಟ್, ಕ್ರೌ, ಕ್ಯಾಬ್, ಕಾಸ್ಟ್, ಕಾಫ್, ಈ ರೀತಿಯಾಗಿ. ಅದೇ ರೀತಿ ಸಾಫ್ಟ್ ಸೌಂಡ್ಗೆ ಸಿ ಏನಾಗುತ್ತೆ, ಎಸ್ ಆಗುತ್ತಲ್ವಾ. ಫಾರ್ ಎಕ್ಸಾಂಪಲ್ ನೋಡೋದಾದರೆ ಸೆಲ್, ಸರ್ಕಲ್, ಸೈಕಲ್, ಐಸ್, ಫೇಸ್, ಸ್ಪೇಸ್. ಇದೇ ರೀತಿಯಲ್ಲಿ ಲೆಟರ್ ಜಿ. ದ ಲೆಟರ್ ಜಿ ಹ್ಯಾಸ್ ಟೂ ಸೌಂಡ್ಸ್, ಒನ್ ಹಾರ್ಡ್ ಆ್ಯಂಡ್ ಅನದರ್ ಇಸ್ ಸಾಫ್ಟ್ ಸೌಂಡ್. ಯಾವ ರೀತಿ ಅಂತಂದರೆ ನೋಡಿ, ಇಲ್ಲಿ ಹಾರ್ಡ್ ಸೌಂಡ್ ಜೀನ ಒಂದು ಹಾರ್ಡ್ ಸೌಂಡ್ ಜೀನೇ ಆಗಿರುತ್ತೆ. ಅದೇ ರೀತಿ ಸಾಫ್ಟ್ ಸೌಂಡ್ ಜೆ ಆಗುತ್ತೆ, ಜ ಆಗುತ್ತೆ. ನೋಡಿ, ಇಲ್ಲಿ ಹಾರ್ಡ್ ಸೌಂಡ್ಗೆ ಎಕ್ಸಾಂಪಲ್ ನೋಡೋದಾದರೆ ನಾವು ಗಾಡ್, ಗೇಮ್, ಗೀವ್, ಗಾಟ್, ಗೋಸ್, ಗ್ಲೋಬಲ್, ಗಿಫ್ಟ್, ಈ ರೀತಿಯಾಗಿ ಇದರ ಒಂದು ಹಾರ್ಡ್ ಸೌಂಡ್ ಏನಾಗುತ್ತೆ, ಜೀನೇ ಇರುತ್ತೆ. ಸಾಫ್ಟ್ ಸೌಂಡ್ ಜೀನ ಒಂದು ಸಾಫ್ಟ್ ಸೌಂಡ್ ನೋಡಿ ಇಲ್ಲಿ ಜೆ ಆಗಿರುತ್ತೆ. ನಾವು ಪ್ರೊನೌನ್ಸ್ ಮಾಡಿದಾಗ ಜೆ ಸೌಂಡನ್ನು ಉಚ್ಚಾರಣೆಯನ್ನು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ ಜೆಮ್, ಜಿಮ್, ಜಿಂಜರ್, ಜಿರಾಫೆ, ಜರ್ಮನಿ, ಈ ರೀತಿಯಾಗಿ. ಜಿ ಸೌಂಡ್ ಟೂ ಡಿಫ್ರೆಂಟ್ ಸೌಂಡ್ಸನ್ನು ಹೊಂದಿದೆ, ಒಂದು ಜಿ ಮತ್ತು ಇನ್ನೊಂದು ಜೆ. ಇದೇ ರೀತಿ ಎಸ್ ಲೆಟರ್ನ ಟೂ ಸೌಂಡ್ಸನ್ನು ನೋಡೋಣ. ಮೊದಲನೇದು ಹಾರ್ಡ್ ಸೌಂಡ್ ಝೆಡ್ ಆಗಿರುತ್ತೆ. ಎರಡನೇದು ಸಾಫ್ಟ್ ಸೌಂಡ್ ಎಸ್, ಆ್ಯಸ್ ಇಟ್ ಈಸ್ ಎಸ್ ಇರುತ್ತೆ. ಸೊ ಇಲ್ಲಿ ಹಾರ್ಡ್ ಸೌಂಡ್ ಝೆಡ್, ಎಸ್ ಅನ್ನೋದು ಹಾರ್ಡ್ ಸೌಂಡ್ ಝೆಡ್ ಆಗಿ ಬರುತ್ತೆ. ಸೊ ಯಾವ ರೀತಿ ಅಂತಕ್ಕಂಥದ್ದನ್ನು ಇಲ್ಲಿ ಎಕ್ಸಾಂಪಲ್ ಮೂಲಕ ನೋಡೋಣ. ROSE ನೋಡಿ, ರೋಸ್ ಅಂತ ಓದ್ತೀವಿ ಅಲ್ವಾ ಅದನ್ನು. ನೆಕ್ಸ್ಟ್ ಬಾಯ್ಸ್, ಎರೇಸ್, ಡಿಸೈರ್, ರೆಫ್ಯೂಸ್. ಆ ವರ್ಡಲ್ಲಿ ನಮಗೆ ಎಸ್ ಕೊನೆಗೆ ಅಥವಾ ಮಿಡಲಲ್ಲಿ ಬಂದರೆ ನಾವು ಅದನ್ನು ಝೆಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಸಾಫ್ಟ್ ಸೌಂಡ್ ಎಸ್ ಅಂತ ಬಂದಾಗ ಅದು ಎಸ್ ಆಗೇ ಇರುತ್ತೆ. ಸೊ ಎಕ್ಸಾಂಪಲ್ ನಾವು ನೋಡಿದಾಗ ಸೋಫಾ, ಸನ್, ಸ್ಕೂಲ್, ಸ್ಟೀಲ್, ಸೇಫ್, ಸ್ಟಾರ್ಸ್, ಸ್ಪೇಸ್. ನೋಡಿ, ಇಲ್ಲಿ ನಾವು ಅಬ್ಸರ್ವ್ ಮಾಡ್ದಂಗೆ ಇಲ್ಲಿ ಎಸ್ಸಿಂದ ಸ್ಟಾರ್ಟ್ ಆಗಿದೆ. ಇದು ಇದರ ಸೌಂಡ್ ಎಸ್ಸೇ ಆಗಿರುತ್ತೆ. ಈ ರೀತಿಯಲ್ಲಿ ಎಸ್ನ ಟೂ ಡಿಫ್ರೆಂಟ್ ಸೌಂಡ್ಸನ್ನು ನೋಡಿದ್ವಿ.